ಫ್ರೆಂಡ್ಸ್, ಜ್ಞಾನದೀಪ್ ಇಂಡಿಪೆಂಡೆಂಟ್ PU ಕಾಲೇಜ್ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ಈ ಕಾಲೇಜ್ ಬಗ್ಗೆ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಹಲೋ ಸ್ಟಾಪ್, ಹಾಯ್. ಹಲೋ, ಈ ಕಾಲೇಜ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಂದೆರಡು ಶಬ್ದದಲ್ಲಿ ಹೇಳಿ ಪ್ಲೀಸ್. ನಮ್ಮ ಕಾಲೇಜಿದು ಒಂದು ವಿಶೇಷತೆ ಐತೆ, ಅದಂದ್ರೆ ನಂಗೆ ಭಾಳ ಇಷ್ಟ. ಅದೇನಂತಂದ್ರೆ ಎಲ್ಲೇ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ತೊಗೊಂಡು ಬಂದ ಅದನ್ನು ರೂಪ ಕೊಟ್ಟು ಅದನ್ನು ಒಂಥರ ಮೂರ್ತಿಯನ್ನಾಗಿ ಮಾಡ್ತಾರೆ. ಒಂದು ಸುಂದರವಾದ ಮೂರ್ತಿ ಮಾಡಿ ನಮ್ಮ ಕಾಲೇಜ್ ವತಿಯಿಂದ ಹೊರಗೆ ಕಳಿಸ್ತಾರೆ. ಅರೆ ಕಾಲೇಜ್ ಇದ್ದಾರೆ ಹೆಂಗಂತಂದ್ರೆ ಆಲ್ರೆಡಿ ಅದು ಮೂರ್ತಿ ಇರ್ತೈತಿ, ಅದ ಮೂರ್ತಿನ ತೊಗೊಂಡು ಬಂದ ಅದಕ್ಕೆ ಇನ್ನೊಂದು ಸ್ವಲ್ಪ ಅಲಂಕಾರ ಮಾಡಿ ಅದನ್ನು ತೋರಿಸ್ತಾರೆ. ಅದನ್ನ ತೋರಿಸಿ ಜನರನ್ನು ಆಕರ್ಷಣೆ ಮಾಡ್ಕೋತಾರೆ. ಹೌದ್ರಿ ಸರ್, ಅದೇನಂತಂದ್ರೆ 80% ಅದಾರ, 90% ಅದಾರ, ಹಿಂಗೆ ಬೇಕಂತಾರು. ಆದರೆ ಆರ್ಡಿನರಿ ಸ್ಟೂಡೆಂಟ್ಸ್ ಏನು ಮಾಡಬೇಕು? ನಂಗೆ ಅರ್ಥ ಆಗಲಿಲ್ಲ, ಬಿಡಿಸಿ ಹೇಳಿ. ಹಂಗಂದ್ರೆ ರೀ ಸರ್, 80% ಆಧಾರ ಬೇಕು, 90% ಆಧಾರ ಬೇಕು. ಎಲ್ಲ ಕಾಲೇಜಿದಾಗೂ ಬರೀ ಇದೆ ಎಲ್ಲ ಕಾಲೇಜಿದಾಗೂ ಲಿಮಿಟೇಷನ್ಸ್ ರಿಸ್ಟ್ರಿಕ್ಷನ್ಸ್ ಏನಂತಂದ್ರೆ ನಮ್ಮ ಕಾಲೇಜ್ದಾಗ 85 ಅಬವ್ ಆಧಾರ ಬೇಕು. ಹೌದ್ರಿ ಎಲ್ಲ ಕಾಲೇಜಿದಾಗ ಇದನ್ನ ಹೇಳ ಪಾಪ ನಮ್ಮ ಹಿಂಗೆ ಆರ್ಡಿನರಿ ಸ್ಟೂಡೆಂಟ್ಸ್, ಮೀಡಿಯಮ್ ಸ್ಟೂಡೆಂಟ್ಸ್ ಇವ್ರು ಏನು ಮಾಡಬೇಕು? ಮತ್ತು ಹಿಂಗೆ ಬೇರೆ ಕಾಲೇಜ್ದಾಗ ಹಿಂಗೆ ಆರ್ಡಿನರಿ ಸ್ಟೂಡೆಂಟ್ಸಿಗೆ ಸೀಟ್ ಸಿಗೋದಿಲ್ಲ, ಬರೀ ಸ್ಕೋರ್ ಆಧಾರ ಬೇಕಂತಾರೆ. ಜ್ಞಾನದೀಪ್ ಕಾಲೇಜ್ದಾಗ ಹಂಗಲ್ಲ, ನಿಮ್ದು ಎಷ್ಟೇ ಪರ್ಸೆಂಟೇಜ್ ಆಗಲಿ, ಅದು 80 ಆಗಲಿ ಬೇಕಾದ್ರೆ 40 ಆಗಲಿ, ಇಷ್ಟ ಆದ್ರೂ ನಮ್ಮ ಕಾಲೇಜ್ದಾಗ ಅಡ್ಮಿಷನ್ ತೊಗೋತಾರೆ. ಮತ್ತು 80 ಆಧಾರ 40 ಆಧಾರ್ಗೆ ಹಿಂಗೇನು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ಥರ ನಮ್ಮ ಕಾಲೇಜ್ದಾಗ ನೋಡ್ಕೋತಾರೆ. ಮತ್ತು ಎಲ್ಲರಿಗೂ ಸೇರಿ ಸ್ಟಡಿ ಆಗಿರ್ಬೋದು, ಅವ್ರಿಗೆ ಏನೋ ಫೆಸಿಲಿಟೀಸ್ ಬೇಕಾಗಿದ್ರು ಎಲ್ಲರಿಗೂ ಇಲ್ಲಿ ನಮ್ಮ ಕಾಲೇಜ್ದಾಗ ಸೌಲಭ್ಯ ಐತೆ ಅಂತ ಹೇಳ್ತೀನಿ. ಹೌದ್ರಿ ಸರ್.